ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ಅವುಗಳನ್ನು ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಿಮ್ಮ ವಿಳಾಸವನ್ನು ನನಗೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸ್ತೀನಿ. ಹಾಗೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಈ ರೀತಿಯ 18 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಇದೇ ಸೆಷನ್ನ ಕೊನೆಯಲ್ಲಿ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ. ಅಲ್ಲಿ ನೀವು ಹೋಗಿ ಎಲ್ಲ ಸೆಷನ್ಸ್ನ ಒಟ್ಟಿಗೆ ನೋಡಬಹುದು. ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಈ ರೀತಿಯಲ್ಲಿದೆ. ಓದೋಣ ಬನ್ನಿ ಏನಿದೆ ಅಂತ. ಹರಿಯುವ ನೀರು ಶಕ್ತಿಯ ಮೂಲವಾಗಿದೆ. ನೀರನ್ನು ಶಕ್ತಿಯ ಮೂಲವಾಗಿ ಬಳಸಲು ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕು ಮತ್ತು ಅದರಲ್ಲಿ ನೀರನ್ನು ಸಂಗ್ರಹಿಸಬೇಕು. ಸಂಗ್ರಹಿಸಿದ ನೀರನ್ನು ಟರ್ಬೈನ್ಗಳ ಮೇಲೆ ಬೀಳಲು ಹೆಚ್ಚಿನ ಮಟ್ಟದಿಂದ ಹರಿಯುವಂತೆ ಅನುಮತಿಸಲಾಗುತ್ತದೆ. ಚಾಲನೆಯಲ್ಲಿರುವ ನೀರಿನ ಟರ್ಬೈನ್ಗಳ ಬಲದಿಂದ ವೇಗವಾಗಿ ತಿರುಗುತ್ತದೆ ಮತ್ತು ವಿದ್ಯುತ್ ಉತ್ಪಾದಿಸುತ್ತದೆ. ಟೆಕ್ಸ್ಟ್ ಬುಕ್ಕಿಂದ ಈ ಪ್ಯಾರಾಗ್ರಾಫ್ ಒಂದನ್ನು ನಾನು ತೊಗೊಂಡು ಬಂದಿದ್ದೀನಿ. ಗವರ್ನಮೆಂಟ್ ಬುಕ್ಕಿಂದ ಕೂಡ ತೊಗೊಂಡು ಟ್ರಾನ್ಸ್ಲೇಷನ್ ಮಾಡಿ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಕಿಂದ ಒಂದು ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ ನೋಡಿ ಕಲ್ತ್ಕೊಳ್ಳೋಣ. ಹರಿಯುವ ನೀರು ಅಂತ ಕೊಟ್ಟಿದ್ದಾರೆ. ಹರಿಯುವ ಅಂತಂದ್ರೆ ಏನಂತ ತಗೊಳ್ತೀವಿ ನಾವು? ಫ್ಲೋಯಿಂಗ್ ಅಂತ ತಗೊಳ್ತೀವಿ. ನೀರು ಅಂತಿದೆ, ಏನಂತ ತಗೊಳ್ಳೋಣ? ವಾಟರ್. ಶಕ್ತಿ ಅಂತಂದ್ರೇನು? ಎನರ್ಜಿ. ಮೂಲವಾಗಿದೆ ಅಂತಂದ್ರೆ ಸೋರ್ಸ್ ಅಂತ ಹೇಳ್ತಾ ಇರೋದು. ಹೇಗೆ ಬರಿತೀವಿ? ತುಂಬಾ ಸಿಂಪಲ್ ಆಗಿರುವಂಥ ಸೆಂಟೆನ್ಸ್ ಅಲ್ವಾ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯಾವುದರ ಬಗ್ಗೆ? ಫ್ಲೋಯಿಂಗ್ ವಾಟರ್. ವಾಟರ್ನ ಬಗ್ಗೆ. ವಾಟರ್, ನೀರು ಏನಾಗಿದೆಯಂತೆ? ಶಕ್ತಿಯ ಮೂಲವಾಗಿದೆ. ಇಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ. ವೆರಿ ಸಿಂಪಲ್. ಬರೆಯೋಣ ಬನ್ನಿ. ಫ್ಲೋಯಿಂಗ್ ವಾಟರ್ ಈಸ್ ಅ ಏನದೊಂದು ಶಕ್ತಿಯ ಮೂಲ. ಸೋರ್ಸ್ ಆಫ್ ಎನರ್ಜಿ. ಇಷ್ಟೇ, ವೆರಿ ಸಿಂಪಲ್. ಈ ರೀತಿಯಲ್ಲಿ ವಾಕ್ಯವನ್ನು ಬರಿಬಹುದಿದೆ. ಹೆಚ್ಚಿನಾಗಿ ನಾನು ಏನೂ ಮಾಡಿಲ್ಲ. ಇಲ್ಲಿರುವಂತಹ ಏನೇನು ಪದಗಳು ಕೊಟ್ಟಿದ್ರಲ್ವಾ ಅವುಗಳನ್ನು ತಗೊಂಡಿದ್ದೀನಿ. ನೋಡಿ, ಫ್ಲೋಯಿಂಗ್ ವಾಟರ್ ಅಂತ ಇಲ್ಲೇನಿದೆ ಅದನ್ನೇ ಇಲ್ಲಿ ನಾನು ಬರ್ತಿದ್ದೀನಿ. ಏನಂತೆ? ಶಕ್ತಿಯ ಮೂಲ. ಇದು ಹೀಗಿದೆ. ಇಂಗ್ಲಿಷ್ನಲ್ಲಿ ಬಂದಾಗ ಇದು ಉಲ್ಟಾ ಆಗುತ್ತೆ. ಸೋರ್ಸ್ ಆಫ್ ಎನರ್ಜಿ ಅಂತ. ಹೀಗೆ ಅಷ್ಟೇನೆ. ಯಾವುದೇ ಫಾರ್ಮುಲಾ ಬೇಡ, ಏನು ಬೇಡ. ಒಂದಾದ್ಮೇಲೆ ಒಂದು ಬರೆದ್ರೆ ವಾಕ್ಯವೇ ಕಂಪ್ಲೀಟ್ ಆಗುತ್ತೆ. ಮೊದಲನೇ ವಾಕ್ಯ ಆಗಿತ್ತು, ಸಿಂಪಲ್ ಸೆಂಟೆನ್ಸ್. ಎರಡನೇ ವಾಕ್ಯ ಲಿಟಲ್ ಬಿಟ್ ಲೆಂತಿ ವೆನ್ ಇಟ್ ಈಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಒನ್. ಏನಿದೆ? ನೀರನ್ನು ಶಕ್ತಿಯ ಮೂಲವಾಗಿ ಬಳಸಲು ನಮ್ಗೆ ಗೊತ್ತು, ನೀರಿದೆ ಈಗ ನಮ್ಮ ಹತ್ರ. ಅದನ್ನು ಶಕ್ತಿಯಾಗಿ ಬಳಸ್ಬೇಕಂದ್ರೆ ಏನು ಮಾಡಬೇಕು? ಮುಂದಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಇದನ್ನು ನಾವು ಬರೆಯೋಣ. ನೀರನ್ನು ಅಂತಿದೆ, ವಾಟರ್ ಅಂತ ತಗೊಳ್ಳಿ. ಶಕ್ತಿ ಅಂತಿದೆ, ಈಗಷ್ಟೇ ಬರೆದ್ವಿ ಅಲ್ವಾ, ಏನಂತ? ಎನರ್ಜಿ ಅಂತ. ಮೂಲವಾಗಿ ಅಂದರೆ ಒಂದು ಸೋರ್ಸ್ ಆಗಿ ಬಳಸಲು. ಯುಟಿಲೈಸ್, ಎನಿಥಿಂಗ್ ಇಸ್ ಓಕೆ. ಎರಡರಲ್ಲಿ ಒಂದು. ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕು. ನದಿ ರಿವರ್ ಅಂತ ತಗೊಳ್ಳೋಣ. ಅಡ್ಡಲಾಗಿ ಅಂದರೆ ಅಕ್ರಾಸ್ ಅಂತ ಹೇಳ್ತೀನಿ. ಅಡ್ಡಲಾಗಿ ಅಕ್ರಾಸ್. ಅಣೆಕಟ್ಟು ಅಂದರೆ ಡ್ಯಾಮ್. ನಿರ್ಮಿಸಬೇಕು, ನಿರ್ಮಿಸು, ಬಿಲ್ಡ್. ಓಕೆ. ಬೇಕು ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಶುಡ್ ಅಂತ ತಗೊಳ್ಳೋಣ. ಮತ್ತು ಅಂತಿದೆ, ಆ್ಯಂಡ್ ಅಂತ ತಗೊಳ್ಳೋಣ. ಅದರಲ್ಲಿ ನೀರನ್ನು ಸಂಗ್ರಹಿಸಬೇಕು. ಅದರಲ್ಲಿ ಅಂತಿದೆ, ಇನ್ ದ್ಯಾಟ್ ಅಂತ ನಾವು ತಗೊಳ್ಬಹುದು. ನೀರನ್ನು ನಮಗೆ ಗೊತ್ತಿದೆ, ವಾಟರ್ ಅಂತ ನಾವು ತಗೊಳ್ತೀವಿ. ಸಂಗ್ರಹಿಸಬೇಕು, ಸಂಗ್ರಹಿಸು ಅನ್ನೋದನ್ನ ಕಲೆಕ್ಟ್ ಅಂತ ತಗೊಳ್ಬಹುದು. ಬೇಕು, ಶುಡ್. ಓಕೆ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ವಾಕ್ಯ ಬಹುಶಃ ನೋಡೋದಕ್ಕೆ ನಿಮಗೆ ಲಿಟಲ್ ಬಿಟ್ ಲೆಂತಿ ಅನಿಸ್ಬಹುದು, ಬಟ್ ತುಂಬ ಈಸಿ. ಹೇಗೆ ಈಸಿ ನೋಡಿ. ಒಂದು ಕಾಮ ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿಗೆ ಭಾಗ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ನದಿಗೆ ಅಡ್ಡಲಾಗಿ ಏನು ಮಾಡಬೇಕಂತೆ? ಇಲ್ಲಿ ಏನನ್ನು ನಿರ್ಮಿಸ್ಬೇಕಂತೆ, ಅಣೆಕಟ್ಟನ್ನು, ಡ್ಯಾಮನ್ನು. ಅದಾದಮೇಲೆ ಅದರಲ್ಲಿ ಏನು ಮಾಡಬೇಕಂತೆ? ಡ್ಯಾಮಲ್ಲಿ ನೀರನ್ನು ಸಂಗ್ರಹಿಸಬೇಕಂತೆ. ಎಷ್ಟಾಯಿತು? 1, 2, 3.
ಒಂದಾದ್ಮೇಲೊಂದು ಬರೆದ್ರೆ ವಿತ್ ಕಾಮ ಆ್ಯಂಡ್ ಕಂಜಂಕ್ಷನ್, ಏನು ಆ್ಯಂಡ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೆದ್ರೆ ವಾಕ್ಯವೇ ಕಂಪ್ಲೀಟ್ ಆಗುತ್ತೆ. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ವಾಟರ್ ಅಂದರೆ ನೀರನ್ನು ಶಕ್ತಿಯ ಮೂಲವಾಗಿ ಬಳಸಲು ಬರಿತಾ ಇದ್ದೀನಿ. ಟು ಯೂಸ್ ಟು ಯೂಸ್ ದಿ ವಾಟರ್ ಏನಾಗಿ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ನೋಡಿ ಈ ರೀತಿಯಲ್ಲಿ ಬರೆದಿದ್ದೀನಿ. ಆಸ್ ಅ ಸೋರ್ಸ್ ಆಫ್ ಎನರ್ಜಿ, ಕಾಮ ಇದೆ, ನಾವು ಕೂಡ ತಗೊಳ್ಳೋಣ. ಇಲ್ಲಿ ಅವರು ಹೇಳಿದ್ದನ್ನೇ ಬಳಸೋದಕ್ಕೆ ಏನನ್ನ, ನೀರನ್ನ, ಏನಾಗಿ ನೀರನ್ನು ಬಳಸೋದಕ್ಕೆ ಆಸ್ ಅ ಸೋರ್ಸ್ ಆಫ್ ಎನರ್ಜಿ, ಅದನ್ನ ಇಲ್ಲಿ ಬರ್ದೆ. ಇದು ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ಏನಂತ ಹೇಳಿರೋದು, ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕು. ಬರೆಯೋಣ. ಅ ಡ್ಯಾಮ್ ಅಣೆಕಟ್ಟು ಏನಾಗಬೇಕು, ನಿರ್ಮಾಣ ಆಗಬೇಕದು. ಶುಡ್ ಬಿ ಬಿಲ್ಟ್ ಎಲ್ಲಿ, ನದಿಗೆ ಅಡ್ಡಲಾಗಿ. ಅಕ್ರಾಸ್ ದ ರಿವರ್ ಇದು ಎರಡನೇ ಭಾಗ. ಇಲ್ಲಿ ನಮಗೊಂದು ಆ್ಯಂಡ್ ಅಂತ ಕೊಟ್ಟಿದ್ದಾರೆ, ನಾವು ಕೂಡ ಅದನ್ನು ತಗೊಳ್ಳೋಣ. ಎರಡನೇ ಭಾಗ ಇಲ್ಲಿ ಮುಗೀತು. ಮೂರನೇ ಭಾಗ, ಅದರಲ್ಲಿ ನೀರನ್ನು ಸಂಗ್ರಹಿಸಬೇಕು. ಬರೆಯೋಣ. ವಿ ಬೇಡ, ಬಿಕಾಸ್ ಅಲ್ಲಿ ನಾವು ಅಂತಿಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಬರೆಯೋಣ. ವಾಟರ್ ಶುಡ್ ಬಿ ಬೇಡ, ವಾಟರ್ ಶುಡ್ ಇಸ್ ಬೆಟರ್, ಬಿಕಾಸ್ ಇಲ್ಲಿ ನಮಗೆ ಕೊಟ್ಟಿರೋಂತಹ ಮಾಡೆಲ್ಸನ್ನು ಎಕ್ಸಾಕ್ಟಾಗಿ ತಗೊಳ್ಬೇಕು. ಬೇಕು ಅಂತ ಏನಿದೆ ಇದನ್ನು ಶುಡ್ ಅಂತಲೇ ತಗೊಳ್ಬೇಕು. ಶುಡ್ ಹ್ಯಾವ್ ಅದೇ ರೀತಿ ತಗೊಂಡ್ರೆ ವಾಕ್ಯ ಬದಲಾಗ್ಬಿಡುತ್ತೆ. ಬೇಡ, ಅದಕ್ಕೋಸ್ಕರ ಹೀಗೆ ತಗೊಳ್ಳೋಣ. ವಾಟರ್ ಶುಡ್ ಕಲೆಕ್ಟ್ ಇನ್ ದ್ಯಾಟ್. ಓಕೆ, ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನು ಬರೆದಿದ್ದೀನಿ. ಅಷ್ಟೇ, ಅಲ್ಲಿ ಏನಿತ್ತು ಅದನ್ನೇ ಬರೆದಿರೋದು. ಹೆಚ್ಚಾಗಿ ನಾನು ಇನ್ನೇನೂ ಬೇರೆ ಬರೆದಿಲ್ಲ. ಎಕ್ಸಾಕ್ಟ್ಲಿ ಅಲ್ಲಿ ಇದ್ದಂಥದ್ದನ್ನೇ ನಾನಿಲ್ಲಿ ಬಳಸ್ಕೊಂಡು ವಾಕ್ಯವಾಗಿ ಬರೆದಿದ್ದೀನಿ. ಇದೊಂದು ಭಾಗ ಏನಿಲ್ಲಿ 3 ಪಾಯಿಂಟ್ಸ್ ಅಂತ ಟಿಕ್ ಹಾಕಿದ್ದೆ, ಇಲ್ಲೂ 3 ಪಾಯಿಂಟ್ಸ್ ಸಿಕ್ತು. ಯಾವುದೇ ಫಾರ್ಮುಲಾ ಇಲ್ಲ, ನೋ ಫಾರ್ಮುಲಾ, ನಥಿಂಗ್. ಮೊದಲನೇದಾಗಿ ಬಳಸಬೇಕು ಏನನ್ನ, ನೀರನ್ನ. ಏನಾಗಿ ಬಳಸಬೇಕು, ಸೋರ್ಸ್ ಆಫ್ ಎನರ್ಜಿ. ಏನು ಮಾಡಬೇಕು, ಡ್ಯಾಮನ್ನ ನಾವು ಕಟ್ಟಬೇಕು. ಎಲ್ಲಿ ಕಟ್ಟಬೇಕು, ರಿವರ್, ಅಕ್ರಾಸ್ ದ ರಿವರ್ ನದಿಗೆ ಅಡ್ಡಲಾಗಿ. ಹಾಗೆ ಆ ಕಟ್ಟದ ಮೇಲೆ ಏನು ಮಾಡಬೇಕು, ಅದರಲ್ಲಿ ನೀರನ್ನು ಇರಿಸಬೇಕು, ಕಲೆಕ್ಟ್ ಮಾಡಬೇಕು. ಅಷ್ಟೇ, ಒಂದಾದ್ಮೇಲೊಂದು ಬರೆದಿದ್ದೀನಿ. Whenever you feel any sentence is difficult for you, just divide it or just break it like this. And ನಿಮಗೆ ಸಹಾಯ ಮಾಡೋದು ಈ ರೀತಿಯ ಪಂಕ್ಚುವೇಷನ್ಸ್ ಇರುತ್ತೆ ಅಥವಾ ಈ ರೀತಿಯ ಕಂಜಂಕ್ಷನ್ಸ್ ಇರುತ್ತೆ. ಇದು ನಿಮಗೆ ಸಹಾಯ ಮಾಡುತ್ತೆ. ಜಸ್ಟ್ ಫಾಲೋ ವಾಟ್ ಎವರ್ ದೇ ಹ್ಯಾವ್ ಪ್ರೊವೈಡೆಡ್ ಇನ್ ದ ಕ್ವೆಶನ್ ಅಲ್ಲಿ ಕೊಟ್ಟಿರೋ ವಿಚಾರಗಳನ್ನು ನೀವು ಫಾಲೋ ಮಾಡ್ಕೊಂಡು ನೋಡಿದ್ರೆ ನಿಮಗೆಲ್ಲ ಅಲ್ಲೇ ಇರುತ್ತೆ. ಜಸ್ಟ್ ನೀವು ಅದನ್ನ ಒಂದಾದ್ಮೇಲೊಂದು ಬರೆದ್ಬಿಟ್ರೆ ವಾಕ್ಯವೇ ಮುಗಿಯುತ್ತೆ. ಇದು ಎರಡನೇ ವಾಕ್ಯವಾಗಿತ್ತು. ಬನ್ನಿ ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಹೀಗಿದೆ. ಸಂಗ್ರಹಿಸಿದ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಕಲೆಕ್ಟೆಡ್ ನೀರನ್ನು, ವಾಟರ್. ಟರ್ಬೈನ್ಸ್ ಇದೇ ರೀತಿಯಲ್ಲೇ ಬರುತ್ತೆ, ಬಿಕಾಸ್ ಅವರನ್ನ ಆಸ್ ಇಟ್ ಈಸ್ ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲೇ ತಗೊಳ್ಬೇಕು. ಇದಕ್ಕೆ ಹೊಸದಾಗಿ ಇನ್ನೇನು ಪದ ಇಲ್ಲ. ಟರ್ಬೈನ್ಸ್ ಮೇಲೆ ಆನ್, ಬೀಳಲು ಅಂತಿದೆ ಅಲ್ವಾ, ಟು ಫಾಲ್ ಅಂತ ತಗೊಳ್ಳೋಣ. ಹೆಚ್ಚಿನ ಮಟ್ಟದಿಂದ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹೈಯರ್ ಲೆವೆಲ್ ಅಂತ ಬರಿತಾ ಇದೀನಿ ನೋಡಿ. ಹೈಯರ್ ಲೆವೆಲ್. ಹರಿಯುವಂತೆ, ಹರಿಯುವ ಅಂದ್ರೆ ಫ್ಲೋ ಅಂತ ತಗೊಳ್ಳೋಣ. ಅನುಮತಿಸಲಾಗುತ್ತದೆ, ಅಲೋಸ್ ಅಂತ ತಗೊಳ್ಳಿ, ಫುಲ್ ಸ್ಟಾಪ್. ಹೀಗೆ ಇಲ್ಲಿ ನಾನು ಒಕ್ಯಾಬ್ಯುಲರಿಯನ್ನ ಬರ್ದಿದ್ದೀನಿ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹಿಂದಿನ ವಾಕ್ಯದಲ್ಲಿ ನಾವು ಮಾತಾಡಿದ್ದು ಯಾವುದರ ಬಗ್ಗೆ,
ಹೇಗೆ ನಾವು ನೀರನ್ನು ಡ್ಯಾಮ್ಗಳಲ್ಲಿ ಕಲೆಕ್ಟ್ ಮಾಡಬಹುದು, ಎಲ್ಲಿ ಅಡ್ಡಲಾಗಿ ಕಟ್ಟಬಹುದು ಅನ್ನೋ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಯಾಕೆ ನೀರನ್ನು ಹೀಗೆ ಮಾಡಬೇಕು? ಇನ್ ಆರ್ಡರ್ ಟು ಕನ್ವರ್ಟ್ ಇಟ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ನಾವೇನು ಡ್ಯಾಮ್ನಲ್ಲಿ ನೀರನ್ನು ಸಂಗ್ರಹಿಸ್ತೀವಲ್ವಾ, ಆ ಸಂಗ್ರಹಿಸಿದ ನೀರು ಯಾವ ರೀತಿಯಲ್ಲಿರುತ್ತೆ ಆ್ಯಂಡ್ ಅದಕ್ಕೆ ಯಾವ ಅನುಮತಿ, ಯಾಕಾಗಿ ಇಲ್ಲಿ ಅನುಮತಿಯನ್ನು ಕೊಡ್ತಿದ್ದಾರೆ ಅಂತ ಇಲ್ಲಿ ನಮಗೆ ಹೇಳಿದರು. ಓಕೆ, ಎಸ್, ಓಕೆ, ಟು ಫಾಲ್ ಕರೆಕ್ಟ್ ಆಗಿದೆ. ಅದು ನೋಡೋಣ ಹೇಗಿದೆನ ನಾವು ಬರಿತೀವಿ ಅಂತ. ಈ ರೀತಿಯಲ್ಲಿ ಪ್ರಾರಂಭ ಮಾಡಬಹುದು. ದಿ ಕಲೆಕ್ಟೆಡ್ ವಾಟರ್ ಇದಕ್ಕೆ ಈಗ ಅನುಮತಿಯನ್ನು ಕೊಡಲಾಗ್ತಿದೆ. ಈಸ್ ಅಲೌಡ್, ದಿ ಕಲೆಕ್ಟೆಡ್ ವಾಟರ್ ಈಸ್ ಅಲೌಡ್. ಯಾವುದಕ್ಕೆ ಇದಕ್ಕೆ ಅನುಮತಿ ಸಿಗ್ತಾ ಇರೋದು? ಫ್ಲೋ. ಹೇಗೆ? ಹೈಯರ್ ಲೆವೆಲಿಂದ ಬೀಳುವಂಥ ರೀತಿ ಬೀಳುತ್ತಲ್ವಾ, ಅದು ಎಲ್ಲಿ ಬೀಳಬೇಕಂತೆ? ಟರ್ಬೈನ್ಸ್ನ ಮೇಲೆ ಬೀಳಬೇಕಂತೆ. ಒಂದಾದ್ಮೇಲೆ ಒಂದು ಬರೆದ್ರೆ ವಾಕ್ಯ ಮುಗಿಯುತ್ತೆ. ಬರಿತಾ ಇದೀನಿ ನೋಡಿ. ದ ಕಲೆಕ್ಟೆಡ್ ವಾಟರ್ ಈಸ್ ಅಲೋಡ್ ಟು ಫ್ಲೋ. ಎಲ್ಲಿಂದ? ಫ್ರಮ್ ಹೈಯರ್ ಲೆವೆಲ್. ಯಾಕಾಗಿ? ಟು ಫಾಲ್. ಯಾವುದರ ಮೇಲೆ? ಟು ಫಾಲ್ ಆನ್ ಟರ್ಬೈನ್ಸ್. ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡಿದ್ದು ಕಲೆಕ್ಟೆಡ್ ವಾಟರ್, ಏನು ಡ್ಯಾಮಲ್ಲಿ ವಾಟರ್ನ ಕಲೆಕ್ಟ್ ಮಾಡಿದ್ದೇವಲ್ವ ಅದ್ರ ಬಗ್ಗೆ. ಅದಕ್ಕೆ ಒಂದು ಅನುಮತಿಯನ್ನು ಕೊಡ್ತಿದ್ದಾರೆ. ಯಾಕಾಗಿ? ಹರಿಯೋದಕ್ಕೆ. ಎಲ್ಲಿಂದ? ಹೈಯರ್ ಲೆವೆಲಿಂದ, ಅಂದರೆ ಮೇಲಿಂದ ಬೀಳೋದಕ್ಕೆ. ಟು ಫಾಲ್ ಯಾವುದರ ಮೇಲೆ? ಟರ್ಬೈನ್, ಇವುಗಳ ಮೇಲೆ. ಸೊ ಇಷ್ಟನ್ನೂ ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಆಬ್ಜೆಕ್ಟ್. ಅಲೋ ಅಂತಂದರೆ ಅನುಮತಿ ಕೊಡ್ತಾ ಇರೋದು ವರ್ಬ್. ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಲೆಕ್ಟೆಡ್ ವಾಟರ್. ಈ ರೀತಿಯಲ್ಲಿ ಈ ಒಂದು ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಫಾರ್ಮುಲಾನ ಬಳಸಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಹಿಂದಿನ 2 ವಾಕ್ಯಗಳಲ್ಲಿ ವಿತೌಟ್ ಫಾರ್ಮುಲಾ ಹೇಗೆ ವಾಕ್ಯವನ್ನು ಬರಿಬಹುದು, ವಾಕ್ಯವನ್ನು ಬ್ರೇಕ್ ಮಾಡಿಕೊಂಡು ಅಂತ ಹೇಳ್ಕೊಟ್ಟೆ. ಇಲ್ಲಿ ವಿತ್ ಫಾರ್ಮುಲಾ ಹೇಗೆ ವಾಕ್ಯವನ್ನು ಬರಿಬಹುದು ಅಂತ ಹೇಳಿದೆ. ಇಲ್ಲೂ ಬೇಕಾದರೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸಂಗ್ರಹಿಸಿದ ನೀರು ಸಬ್ಜೆಕ್ಟ್ ಆಯಿತು, ಅನುಮತಿಸಲಾಗುತ್ತದೆ ವರ್ಬ್ ಆಯಿತು. ಯಾಕಾಗಿ ಅನುಮತಿಯನ್ನು ಕೊಡುತ್ತೆ ಅನ್ನೋಂಥ ಇಷ್ಟು ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ಎಸ್. ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಸೆಷನ್ನ ಕೊನೆಯ ವಾಕ್ಯ ಹೀಗಿದೆ. ಚಾಲನೆಯಲ್ಲಿರುವ ನೀರಿನ ಟರ್ಬೈನ್ಗಳ ಬಲದಿಂದ ವೇಗವಾಗಿ ತಿರುಗುತ್ತದೆ ಮತ್ತು ವಿದ್ಯುತ್ ಉತ್ಪಾದಿಸುತ್ತದೆ. ಓಕೆ, ಚಾಲನೆಯಲ್ಲಿರುವ, ಬೇಕಿದ್ರೆ ರನ್ನಿಂಗ್ ಅಂತ ನೀವು ಇದನ್ನು ತಗೊಳ್ಬಹುದು. ನೀರಿನ ವಾಟರ್, ಟರ್ಬೈನ್ ಈಗಷ್ಟೇ ನಾವು ಬರೆದ್ವಿ, ಮತ್ತೊಮ್ಮೆ ಬರೆಯೋ ನೀಡಿಲ್ಲ. ಬಲದಿಂದ ಫೋರ್ಸ್ ಅಂತ ತಗೊಳ್ಳೋಣ. ವೇಗವಾಗಿ ಅಂತ ಕೊಟ್ಟಿದ್ದಾರಲ್ವ, ರ್ಯಾಪಿಡ್ಲಿ ಅಂತ ತಗೊಳ್ಳೋಣ. ತಿರುಗುತ್ತದೆ, ಸ್ಪಿನ್. ಮತ್ತು ಆ್ಯಂಡ್ ವಿದ್ಯುತ್ ಉತ್ಪಾದಿಸುತ್ತದೆ. ವಿದ್ಯುತ್ ಅಂತಂದರೆ ಎಲೆಕ್ಟ್ರಿಸಿಟಿ, ಉತ್ಪಾದಿಸುತ್ತದೆ, ಜನರೇಟ್. ಇಲ್ಲಿಗೆ ನಮ್ಮ ಒಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡಿಕೊಂಡು ಬರೆಯೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಅಬೌಟ್ ಟರ್ಬೈನ್ಸ್. ಯಾವುಗಳು ಪವರ್ಡ್ ಆಗಿದೆ ಅಥವಾ ರನ್ನಿಂಗಲ್ಲಿ ಇದೆ, ಇದು ಸುತ್ತುತ್ತಾ ಇರುತ್ತಲ್ವ, ಅದ್ರ ಮೇಲೆ ಬೀಳುವಂಥ ನೀರು ಏನು ಮಾಡುತ್ತೆ? ಇಲ್ಲಿ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುತ್ತೆ. ಅದನ್ನು ಹೇಳಿರುವಂಥದ್ದು. ಹೇಗೆ ಬರೆಯೋದು ನೋಡಿ, ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ರನ್ನಿಂಗ್ ಅಂತನಾದರೂ ತಗೊಳ್ಬಹುದು, ಇದನ್ನು ಪವರ್ಡ್ ಅಂತನಾದರೂ ತಗೊಳ್ಬಹುದು. ಎನಿಥಿಂಗ್ ಈಸ್ ಓಕೆ. ಪವರ್ಡ್ ವಾಟರ್ ಟರ್ಬೈನ್ಸ್ ಏನಂತೆ? ಟರ್ಬೈನ್ಗಳ ಬಲದಿಂದ ವೇಗವಾಗಿ ತಿರುಗುತ್ತದೆ. ಟರ್ಬೈನ್ಸ್ ಫೋರ್ಸ್ ಸ್ಪಿನ್ ರ್ಯಾಪಿಡ್ಲಿ. ಇಲ್ಲಿ ಅಪೋಸ್ಟ್ರೋಫಿ ಹಾಕಿ ಹೆಸರನ್ನ ತಗೊಳ್ಬೇಕು. ಟರ್ಬೈನ್ಗಳ ಅಂತ ಕೊಟ್ಟಿದ್ದಾರಲ್ವ, ಅದಕ್ಕೋಸ್ಕರ. ಸೊ ಇದನ್ನು ಈ ರೀತಿಯಲ್ಲಿ ಬರೀತೀನಿ ನಾನು. ಟರ್ಬೈನ್ಸ್ ಫೋರ್ಸ್, ಟರ್ಬೈನ್ಗಳ ಬಲದಿಂದ. ವಾಟರ್ ಟರ್ಬೈನ್ಸ್ ಫೋರ್ಸ್ ಸ್ಪಿನ್ ರ್ಯಾಪಿಡ್ಲಿ ಆ್ಯಂಡ್ ಏನು ಮಾಡುತ್ತೆ? ಜನರೇಟ್ ಎಲೆಕ್ಟ್ರಿಸಿಟಿ. ಫುಲ್ ಸ್ಟಾಪ್. ಇಲ್ಲಿಯೂ ಕೂಡ ಯಾವುದೇ ವಾಕ್ಯ ರಚನೆ ಮಾಡೋದಕ್ಕೆ ಫಾರ್ಮುಲಾ ಬೇಡವೇ ಬೇಡ. ಹಾಗೆ ವಾಕ್ಯವನ್ನು ಬರೀಬಹುದು. ಹೇಗೆ ಬರೆದೆ ನಾನು? ಮೊದಲನೇದಾಗಿ ಈ ಪವರ್ಡ್ ವಾಟರ್ ಟರ್ಬೈನ್ಸ್ನ ಬಗ್ಗೆ ಬರೆದೆ. ಅದರ ಫೋರ್ಸಿಂದ ಏನಾಗ್ತಿದೆ ಅಂತೆ? ರ್ಯಾಪಿಡ್ಲಿ, ವೇಗವಾಗಿ ಅದು ತಿರುಗ್ತಾ ಇದೆ. ಇಟ್ಸ್ ಸ್ಪಿನ್ನಿಂಗ್. ಈ ರೀತಿ ಆಗೋದ್ರಿಂದ ಏನಾಗುತ್ತೆ? ಇದು ರಿಸಲ್ಟ್ಸನ್ನು ತೋರಿಸ್ತಾ ಇದೆ, ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುತ್ತೆ. ನೋ ಫಾರ್ಮುಲಾ, ನಥಿಂಗ್ ಈಸ್ ರಿಕ್ವೈರ್ಡ್. ಒಂದಾದ್ಮೇಲೆ ಅವರೊಂದು ಏನೇನು ಹೇಳಿದ್ದಾರೆ ಹಾಗೆ ತಗೊಂಡಿದ್ದೀನಿ. ಯು ಕ್ಯಾನ್ ಆಲ್ಸೋ ಸಿ ಮತ್ತು ಅಂತೇನಿತ್ತು ಅದನ್ನು ಕೂಡ ಇಲ್ಲಿ ನಾನು ಬರೆದಿದ್ದೀನಿ.
ಈ ರೀತಿಯಲ್ಲಿ ವಿತ್ ಫಾರ್ಮುಲಾ ವಿತೌಟ್ ಫಾರ್ಮುಲಾ ಎರಡರಲ್ಲೂ ಕೂಡ ವಾಕ್ಯವನ್ನು ನೀವು ರಚನೆ ಮಾಡಬಹುದು. ನೀವು ಹೇಗಾದರೂ ಬರೀರಿ, ಬಟ್ ಆನ್ಸರ್ ನಿಮ್ಮದು ಕರೆಕ್ಟಾಗಿರಬೇಕು. ಕ್ವೆಶ್ಚನ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ನೀವು ಬರೆದಿರಬೇಕಾಗುತ್ತೆ. ಇವತ್ತಿನ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಹೇಗೆ ಒಂದು ಕನ್ನಡದ ಪ್ಯಾರಾಗ್ರಾಫನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡೋದು ಅಂತ ಹೇಳಿಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಡೆಸ್ತಾ ಇರುವಂಥ PSI 402 PSI ಎಕ್ಸಾಮ್ಸ್ನ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೀವೇನಾದರೂ ಪ್ಲೇಲಿಸ್ಟನ್ನು ಇನ್ನೂ ವಾಚ್ ಮಾಡಿಲ್ವಾ? ಹಾಗಿದ್ದಲ್ಲಿ ಈಗ ನಾನು ನಿಮಗೆ ಆನ್ ದ ಟಾಪ್ ಇಲ್ಲಿ ಮೇಲೆ ತೋರಿಸ್ತಾ ಇದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.